Hello students, welcome to my learning class. Today I am solving case studies of banking law and practice of Rani Channamma University, Belagavi. Section D is compulsory for the case studies and which carries 15 marks. You have to write carefully the case studies because under banking law and practice subject, the case studies are governed by Banking Regulation Act 1949. So you should be little careful while writing the case studies. Here I am dealing 2017 question paper first. 2017 ಒಳಗೆ ಬಿದ್ದಂತಹ ಕ್ವಶನ್ ಪೇಪರನ್ನು ನಾನು ಇಲ್ಲೇ ಸಾಲ್ವ್ ಮಾಡಾಕತ್ತೇನೆ. ಕೇಸ್ ಸ್ಟಡಿ ವಿಚ್ ಈಸ್ ಕಂಪಲ್ಸರಿ ಪ್ರಕರಣ ಅಧ್ಯಯನ ಅಂತ ಹೇಳ್ತೇವೆ ನಾವಲ್ಲಿ. ಕನ್ನಡ ಒಳಗೆ 15 ಮಾರ್ಕ್ಸಿನ ಕ್ವಶನ್ ಇರತ್ತಿದ್ದು ಕಂಪಲ್ಸರಿ ಕ್ವಶನ್ ಐತಿ, ಚಾಯ್ಸಸ್ ಇರೋಂಗಿಲ್ಲ. ಸೊ ಲಿಸನ್ ಕೇರ್ಫುಲಿ. ಬರಿತಿರ್ಬೇಕಾದ್ರೆ ಫ್ಯಾಕ್ಟ್ ಕಂಪಲ್ಸರಿ ಬರೆದು ಬಿಡ್ರಿ. ನೀವು ಕಾನ್ಸೆಪ್ಟ್ ಹೇಳೋದು ಫ್ಯಾಕ್ಟ್ ಬರೆದು ಬಿಟ್ರಿ ಅಂತಂದ್ರೆ ಮಾರ್ಕ್ಸ್ಗೆ ಗ್ಯಾರಂಟಿ ಸಿಗತ್ತೆ ನಿಮಗಲ್ಲೇ. ಸೊ ಲಿಸನ್ ಕೇರ್ಫುಲಿ. ಅಂಡರ್ ದಿಸ್ ಕ್ವಶನ್, ಆ್ಯಸ್ ಅ ಬ್ಯಾಂಕರ್ ಹೌ ಡು ಯು ಡೀಲ್ ವಿತ್ ದ ಫಾಲೋವಿಂಗ್ ಕೇಸಸ್ ಅಂತ ಹೇಳಿ ಕೇಳಿದಾರಲ್ಲೇ. ಬ್ಯಾಂಕರ್ನಾಗಿ ತಾವು ಕೆಳಗಿನ ಸಂದರ್ಭಗಳಲ್ಲಿ ಹೇಗೆ ವ್ಯವಹರಿಸುವಿರಿ ಅಂತ ಹೇಳಿ ಕೇಳಿದ್ದಾರೆ. ಓಕೆ, ಸಿಚುವೇಶನ್ಸ್ ಕೊಟ್ಟಿದ್ದಾರಲ್ಲೇ. ಅಲ್ಲೇ ಬ್ಯಾಂಕರ್ ಆಗಿ ನಿಮ್ಮ ಡಿಸಿಷನ್ ಏನಿರತ್ತಾ ಅಂಥೇಳಿ ನಿಮ್ಮ ಒಂದು ಒಪಿನಿಯನನ್ನು ಕೇಳಾಕತ್ತಾರಲ್ಲಿ. ಫಸ್ಟ್ ಒನ್ ಅದರೊಳಗೆ, ಅ ಚೆಕ್ ಡೇಟೆಡ್ 15 February 2017 ಈಸ್ ಪ್ರೆಸೆಂಟೆಡ್ ಫಾರ್ ಪೇಮೆಂಟ್ ಆನ್ 17/5/2017 ಅಂತ ಹೇಳಾಕತ್ತಾರ. ಓಕೆ, 15/2/2017 ದಿನಾಂಕ ಹೊಂದಿದ ಚೆಕ್ಕು 15 ಫೆಬ್ರವರಿ 2017 ದಿನಾಂಕ ಹೊಂದಿದ ಚೆಕ್ಕು 17/5/2017 ಹಣ ಸಂದಾಯಕ್ಕೆ ಬಂದಾಗ, ಇದು ಮೊದಲಿದ್ದ ಕ್ವಶನ್ ಐತಿ ನಿಮಗೆ. ಓಕೆ, 15/2/2017 ಬರ್ತೈತಿ ಅಂತಂದ್ರೆ ಫ್ರಾಮ್ 15/2/2017 ಟು ಮಾರ್ಚ್ 15, 2017 ಫಸ್ಟ್ ಮಂತ್ ಆಗತ್ತಾ. ಫ್ರಾಮ್ ಮಾರ್ಚ್ 15th ಟು ಏಪ್ರಿಲ್ 15 ಸೆಕೆಂಡ್ ಮಂತ್ ಆಗತ್ತಾ. ಏಪ್ರಿಲ್ 15 ಟು ಮೇ 15 3 months ಆಗತ್ತಾ. ಮೇ 15th ಈಸ್ ದ ಲಾಸ್ಟ್ ಡೇ ಟು ಪ್ರೆಸೆಂಟ್ ದ ಚೆಕ್ ಬಿಫೋರ್ ಬ್ಯಾಂಕ್. ಇಲ್ಲಿ ಕೊಟ್ಟದ್ದು ಏನು ಕೊಟ್ಟಿದ್ದಾರೆ ಅವರು, 17 ಮೇ ಅಂತ ಹೇಳಿ ಕೊಟ್ಟಿದ್ದಾರೆ. 3 months ಹ್ಯಾಸ್ ಬಿನ್ ಎಕ್ಸ್ಪೈರ್ಡ್. 3 ತಿಂಗಳು ಮುಗಿದು ಹೋಗಿಬಿಟ್ಟಿರ್ತೈತಲ್ಲ ಅಲ್ಲೇ, ಚೆಕ್ಕಿನ ಕಾಲಾವಧಿ ಮುಗಿದು ಹೋಗೈತಿ. ಸೊ ಆ್ಯಸ್ ಅ ಬ್ಯಾಂಕರ್ ಯು ವಿಲ್ ಡಿಸಾನರ್ ದ ಚೆಕ್. ನೋ ಪೇಮೆಂಟ್ ವಿಲ್ ಬಿ ಡನ್ ಆನ್ ದಿಸ್ ಚೆಕ್ ಬಿಕಾಸ್ ಇಟ್ ಈಸ್ ಸ್ಟೇಲ್ ಚೆಕ್. ಕಾಲಬಾಹಿರು ಚೆಕ್ ಐತಿ ಅಂಥೇಳಿ ಹೇಳ್ತೇವೆ ನಾವಲ್ಲೇ. ಯು ಹ್ಯಾವ್ ಟು ರೈಟ್ ಸ್ಟೇಲ್ ಚೆಕ್ ಅಂಥೇಳಿ. ಕಾಲಬಾಹಿರು ಚೆಕ್ ಐತಿ. ಯಾಕೆ ಅನ್ನೋದಕ್ಕೆ ರೀಸನ್ ಹೇಳಬೇಕೈತಿ. ಇದು 3 ತಿಂಗಳ ಮುಗಿದು ಹೋಗೈತಿ. 3 months ಹ್ಯಾಸ್ ಬಿನ್ ಎಕ್ಸ್ಪೈರ್ಡ್ ಅಂಥೇಳಿ ಹೇಳ್ತೇವೆ. ಆಫ್ಟರ್ 3 months ದ ಚೆಕ್ ಈಸ್ ಕಾಲ್ಡ್ ಆಸ್ ಸ್ಟೇಲ್ ಚೆಕ್, ಕಾಲಬಾಹಿರು ಚೆಕ್ ಅಂಥೇಳಿ ಕರಿತೇವೆ ನಾವು ಅದನ್ನು. ದ್ಯಾಟ್ಸ್ ವೈ ಬ್ಯಾಂಕರ್ ಡಿಸಾನರ್ಸ್ ದ ಚೆಕ್. ಚೆಕ್ಕನ್ನು ಅಗೌರವಕ್ಕೆ ಒಳಪಡಿಸ್ತಾನೆ ಬ್ಯಾಂಕರ. ಓಕೆ, ಎರಡನೇದು, ಅ ಚೆಕ್ ಕಟ್ ಇಂಟು 2 pieces ಬಟ್ ಪೇಸ್ಟೆಡ್ ಆ್ಯಂಡ್ ಪ್ರೆಸೆಂಟೆಡ್ ಫಾರ್ ಪೇಮೆಂಟ್ ಅಂತ ಹೇಳಿದಾರೆ. ಚೆಕ್ಕ 2 ತುಂಡಾಗೈತಿ, ಅದನ್ನು ಅಂಟಿಸಿ ಬ್ಯಾಂಕಿಗೆ ಹಣ ಸಂದಾಯಕ್ಕೆ ಕಳಿಸಿದಾರ ಅಂಥೇಳಿ. ಆ್ಯಸ್ ಅ ಬ್ಯಾಂಕರ್ ಯು ಹ್ಯಾವ್ ಟು ಡಿಸಾನರ್ ದಿಸ್ ಬಿಕಾಸ್ ಇಟ್ ಈಸ್ ಮ್ಯೂಟಿಲೇಟೆಡ್ ಚೆಕ್. ಚೆಕ್ಕ ಹರಿದೈತಿ ಅಂತಂದ್ರೆ ಹರಿ ಚೆಕ್ ಐತಿ, ಅದನ್ನು ನೀವು ಅಂಟಿಸಿ ಬ್ಯಾಂಕಿಗೆ ಪ್ರೆಸೆಂಟ್ ಮಾಡ್ತೀರಿ ಅಂದ್ರೆ ಹಣ ಸಂದಾಯ ಮಾಡಂಗಿಲ್ಲ ಬ್ಯಾಂಕರ್, ಬಿಕಾಸ್ ಇಟ್ ಈಸ್ ಮ್ಯೂಟಿಲೇಟೆಡ್ ಚೆಕ್ ಅಂಥೇಳಿ ಹೇಳ್ತೇವೆ. ಬಿಕಾಸ್ ದ ಲೀಗ್ಯಾಲಿಟಿ ಆಫ್ ದ ಚೆಕ್ ಏನೈತಿ ಅದು ಉಳಿದಿಲ್ಲ ಅಲ್ಲೇ. ಅದು ಕಾನೂನುಬದ್ಧವಾಗಿ ಹೆಂಗೆ ಚೆಕ್ ಇರಬೇಕು ಹಂಗೆ ಉಳಿದಿಲ್ಲ. ಮ್ಯೂಟಿಲೇಟೆಡ್ ಚೆಕ್ ಐತೆ ಅನ್ನೋದ್ರ ಸಂಬಂಧ, ಹರಿದ ಚೆಕ್ ಐತೆ ಅನ್ನೋದ್ರ ಸಂಬಂಧ ಇದನ್ನು ಬ್ಯಾಂಕರ ಅಗೌರವಕ್ಕೆ ಒಳಪಡಿಸ್ತಾನ ಅಂಥೇಳಿ ಹೇಳ್ತೇವೆ. ಇಟ್ ಈಸ್ ಡಿಸಾನರ್ಡ್ ಅಂಥೇಳಿ ಹೇಳ್ತೇವೆ ನಾವು. ಓಕೆ, ಬಿಕಾಸ್ ಇಟ್ ಈಸ್ ಕಟ್ ಇಂಟು 2 pieces. 2 ಇದ್ರೊಳಗೆ ತುಂಡಾಗೈತಿ, ಅದನ್ನು ಪೇಸ್ಟ್ ಮಾಡಿ ಕೊಟ್ಟದಕ್ಕೆ ಅದು ಮ್ಯೂಟಿಲೇಟೆಡ್ ಚೆಕ್ ಅಂತ ಹೇಳ್ತೇವೆ. ಹರಿದ ಚೆಕ್ ಐತಿ ಅಂತ ಹೇಳಿ ಹೇಳಾಕತ್ತೇವೆ. ಹರಿದ ಅಥವಾ ಮುದುಡಿದ ಚೆಕ್ಕು ಅಂತ ಹೇಳಿ ಹೇಳಾಕತ್ತೇವೆ ನಾವಲ್ಲಿ. ಓಕೆ, little bit legal complications are there, legal provisions are there. When drawer signs it fully and countermands it, then banker is going to honor that check. But ಯಾವಾಗ ನಿಮಗೆ ಡೈರೆಕ್ಟಾಗಿ ಕ್ವಶನ್ ಕೇಳಿದಾರ, it is mutilated check because that's why it is dishonored. ಅಷ್ಟು ಆನ್ಸರ್ ಬರಬೇಕು ನಿಮ್ದಲ್ಲೇ.
ನೆಕ್ಸ್ಟ್ ಮೂರನೇದು, a fixed deposit receipt of rupees 5,000 payable to Shilpa on 1st July 2017 has been presented for payment on 13th June 2017. ಶಿಲ್ಪಾ ಇವರ ಹೆಸರಿನಲ್ಲಿರುವ 5,000 ರೂಪಾಯಿಯ ಮುದ್ದತ್ ಠೇವಣಿ ಅಂತ ಅವರ ಕೊಟ್ಟಿದ್ದಾರೆ. ಪಾವತಿ 1/7/2017 ಕೊಡತಕ್ಕದ್ದಿದ್ದು ಅವರು 13/6/2017 ಹಣ ಸಂದಾಯ ಸಂಧಿಸಲು ಕೇಳಿದಾಗ. ಓಕೆ, ಮುದ್ದತ್ ಠೇವಣಿ ಐತಿ. ಇಟ್ ಈಸ್ ಅ ಫಿಕ್ಸ್ಡ್ ಡೆಪಾಸಿಟ್ which is payable on 1st July of 2017. But Shilpa presented it before the bank on 13th June before the due date or maturity of the FD. ಮುದ್ದತ್ ಠೇವಣಿಯ ಒಂದು ಮ್ಯಾಚುರಿಟಿ ಆಗೋದಕ್ಕಿಂತ ಮೊದಲಿಗೆನ ಅದನ್ನು ಹಣ ಸಂದಾಯಕ್ಕೆ ಪ್ರೆಸೆಂಟ್ ಮಾಡಿದಾರ. ಡೈರೆಕ್ಟ್ ಆನ್ಸರ್ ಏನು ಬರಾಕತ್ತೈತಿ? ನೋ ಪೇಮೆಂಟ್ ಈಸ್ ಮೇಡ್ ಬಿಫೋರ್ ದ ಡ್ಯೂ ಡೇಟ್ ಅಂತ ಹೇಳಿ ಬರತ್ತಾ. ಮುದ್ದತ್ಕಿನ ಮೊದಲಿಗೆ ಹಣ ಸಂದಾಯ ಮಾಡಲು ಬರುವುದಿಲ್ಲ ಅಂತ ಹೇಳಿ ಹೇಳ್ತೀವಿ. ಬಿಕಾಸ್ ದ FD ಹ್ಯಾಸ್ ಬೀನ್ ಪ್ರೆಸೆಂಟೆಡ್ ಬಿಫೋರ್ ದ ಮ್ಯಾಚುರಿಟಿ ಡೇಟ್. ಅದ್ರ ಮುದ್ದತ್ತಿನಕಿನ ಮೊದಲಿಗೆ ಕೇಳಿದಾರ ಅಂಥೇಳಿ. ಇಲ್ಲಾದರೂ ಸದ್ಯಕ್ಕೆ ಬ್ಯಾಂಕಿನ ಒಂದಿಷ್ಟು ಏನೈತಿ ಪ್ರೊವಿಷನ್ಸ್ ಅದಾವಲ್ಲ, ಪ್ರೊವಿಷನ್ ಐತಿ. ಏನು ಅಂತಂದ್ರೆ 1 ತಿಂಗಳದ್ದು ಉಳ್ದೈತಿ ಕಾಲಾವಧಿ. ಹೀಗಾಗಿ ಅದಕ್ಕಿಂತ ಮೊದಲಿಗೆ ಪೇಮೆಂಟಿಗೆ ಬಂದಾರ ಅಂತಂದ್ರೆ ಎಷ್ಟು ದಿವಸ ಅವ್ರದ್ದು ಬ್ಯಾಂಕ್ನೊಳಗೆ ಮುದ್ದತ್ ಠೇವಣಿ ಐತಿ, ಫಿಕ್ಸ್ ಡೆಪಾಸಿಟ್ ಎಷ್ಟು ದಿವಸದ ಸಂಬಂಧ ಇಟ್ಟಿದ್ದಾರೆ, ಎಷ್ಟು ತಿಂಗಳು ಇಟ್ಟಿದಾರಲ್ಲ ಅಷ್ಟು ಬಡ್ಡಿಯನ್ನು ಹಾಕಿ ಉಳಿದ ಹಣವನ್ನು ಅವ ಕೊಡಬಹುದು ಅಂಥೇಳಿ ಹೇಳ್ತೇವೆ ನಾವಲ್ಲೇ. ಉಳಿದ ದಿನದ್ದು ಏನು ಬಡ್ಡಿ ಐತಲ್ಲ ಅದನ್ನು ಹಾಕ್ಲಾರ್ದ ಕೊಡಬಹುದು ಅಂಥೇಳಿ ಹೇಳ್ತೇವೆ ನಾವಲ್ಲೇ. ಓಕೆ, ಫಸ್ಟ್ ನೋ ಪೇಮೆಂಟ್ ಈಸ್ ಮೇಡ್ ಬಿಫೋರ್ ದ ಡ್ಯೂ ಡೇಟ್, ದ FD ಈಸ್ ಪ್ರೆಸೆಂಟೆಡ್ ಬಿಫೋರ್ ದ ಬ್ಯಾಂಕ್ ಅಂತ ಹೇಳಿ ಹೇಳ್ತೇವೆ ಫಸ್ಟ್ ಆನ್ಸರ್. ಆಮೇಲೆ ನಾವು ಏನು ಹೇಳಕತ್ತೇವಿ ಅಂತಂದ್ರೆ ಇಲ್ಲಿ ಇನ್ನೊಂದು ರೀತಿಯಿಂದೂ ಐತಿ. ಬ್ಯಾಂಕರ್ ವೆನ್ ಎವರ್ ಇಟ್ ಈಸ್ ಡಿಮಾಂಡೆಡ್ ಬ್ಯಾಂಕರ್ ಹ್ಯಾಸ್ ಟು ರಿಪೇ ಇಟ್ ಅಂತ ಹೇಳಿ ಹೇಳ್ತೇವೆ ನಾವು. ಮೀನಿಂಗ್ ಹೇಳ್ತಿರ್ಬೇಕಾದ್ರೆ ಯಾವಾಗ ಕಸ್ಟಮರ್ ಗ್ರಾಹಕ ಕೇಳ್ತಾನ ಹಣವನ್ನು, ತನ್ನ ಹಣವನ್ನು ಕೇಳ್ತಾನ, ಅವಾಗ ನಾವು ಕೊಡ್ತೀವಿ ಅಂತ ಹೇಳಿ ಒಪ್ಕೊಂಡು ನಾವು ಬ್ಯಾಂಕನ್ನು ಚಾಲೂ ಮಾಡಿದ್ದೀವಿ. ಆ ಹೊತ್ನಾಗ ಏನೈತಿ ಅಂತಂದ್ರೆ ವಿ ಹ್ಯಾವ್ ಟು ಪೇ ಇಟ್ ಬ್ಯಾಕ್, ಕೊಡಬೇಕೈತಿ. ಎಷ್ಟು ದಿವಸ ಇಟ್ಟಾನಲ್ಲ ಅಷ್ಟರದಷ್ಟು ಬಡ್ಡಿ ಕೊಡ್ತೇವೆ ನಾವು. ಎಷ್ಟು ದಿವಸ ಆಗಿಲ್ಲ ಅದ್ರ ಬಡ್ಡಿ ಕೊಡಾಕತ್ತಿಲ್ಲ. ಲಿಟಲ್ ಬಿಟ್ ಆಫ್ ಪೆನಲ್ಟೀಸ್ ಚಾರ್ಜ್ ಆನ್ ದ್ಯಾಟ್ FD. ಅದ್ರ ಮೇಲೆ ಇಷ್ಟು ಸಣ್ಣ ಒಂದು ಪೆನಲ್ಟಿಯನ್ನು ಹಾಕ್ಬೋದು ಬ್ಯಾಂಕರ್ ಅಂತ ಹೇಳಿ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ ಹೇಳತ್ತಲ್ಲೇ. ಓಕೆ, ಸೊ ಈ 3ನೇ ಕೇಸ್ ಒಳಗೆ ಏನು ಹೇಳಾಕತ್ತೇವಿ? ನೋ ಪೇಮೆಂಟ್ ಈಸ್ ಮೇಡ್ ಅಂತೂ ಆನ್ಸರ್ ಹೇಳಿದ್ರು ಸರಿ ಐತಿ. ಆಮೇಲೆ ಈ ಪ್ರೊವಿಷನನ್ನು ಬರೋದು ಇಷ್ಟು ದಿನಕ್ಕನ ಬಡ್ಡಿಯನ್ನು ಹಾಕಿ ಅವ್ನು ಕೊಡ್ಬೋದು ಅಂತ ಹೇಳಿ ಬರೋದ್ರೂ ಸದ್ಯಕ್ಕೆ ಸರಿನಾ ಆಗತ್ತಲ್ಲೇ. ನೆಕ್ಸ್ಟ್ 4th ಕ್ವಶನ್ in this, an account payee cross check is presented for payment over the counter ಅಂತ ಹೇಳ್ತೇವೆ. ಇಟ್ ಈಸ್ ಅಕೌಂಟ್ ಪೇಯಿ ಕ್ರಾಸ್ ಚೆಕ್ ಐತಿ. ಅಕೌಂಟ್ ಪೇಯಿ ಕ್ರಾಸ್ ಚೆಕ್ ಐತಿ, ಓವರ್ ದ ಕೌಂಟರ್ ಪೇ ಮಾಡ್ರಿ ಅಂತ ಹೇಳಕತ್ತಾರ. ಪ್ರಾಪ್ತಿಕರ್ತನ ಖಾತೆಗೆ ಮಾತ್ರ ಎಂಬ ರೇಖಣ ಇರುವ ಚೆಕ್ಕನ್ನು ನಗದಿಗಾಗಿ ಬ್ಯಾಂಕನ್ನ ಕೌಂಟರ್ನಲ್ಲಿ ಸಾದರಪಡಿಸಿದಾಗ ಅಂತ ಹೇಳಿ ಹೇಳ್ತೇವೆ. ನೋ ಕ್ರಾಸ್ ಚೆಕ್ ಈಸ್ ಪೇಡ್ ಓವರ್ ದ ಕೌಂಟರ್. ಕ್ರಾಸ್ ಮಾಡಿದಂತಹ ಚೆಕ್ಕನ್ನು ಆನ್ ದ ಅಕೌಂಟ್ ಪೇಮೆಂಟ್ ಆಗತ್ತಾ, ಓವರ್ ದ ಕೌಂಟರ್ ಪೇಮೆಂಟ್ ಆಗಂಗಿಲ್ಲ. ಇನ್ ಮೈ ಲಾಸ್ಟ್ ವಿಡಿಯೋ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಅಬೌಟ್ ದಿಸ್. ನಾನು ಹಿಂದಿನ ವಿಡಿಯೋದೊಳಗೆ ಕೇಸ್ ಸ್ಟಡಿ ಸಾಲ್ವ್ ಮಾಡ್ತಿರ್ಬೇಕಾದ್ರೆ ಇದ್ರ ಬಗ್ಗೆ ಇನ್ ಡೀಟೇಲ್ ಒಳಗೆ ನಾನು ಹೇಳಿದ್ದೀನಿ. ಇಲ್ಲೇ ಜಸ್ಟ್ ಏನು ಹೇಳಾಕತ್ತೀನಿ, ನೋ ಪೇಮೆಂಟ್ ಈಸ್ ಮೇಡ್ ಆನ್ ದಿಸ್ ಚೆಕ್ ಅಂತ ಹೇಳಿ ಓವರ್ ದ ಕೌಂಟರ್ ಮಾಡಾಕತ್ತಿಲ್ಲ. ಆನ್ ಅಕೌಂಟ್ ಇಟ್ ಈಸ್ ಟ್ರಾನ್ಸ್ಫರ್ಡ್ ವೆನ್ ಇಟ್ ಈಸ್ ಕ್ರಾಸ್ ಚೆಕ್. ದ್ಯಾಟ್ ಟು ಅಕೌಂಟ್ ಪೇ ಐತೆ ಅಂತಂದಮೇಲೆ ಅವನ ಅಕೌಂಟ್ ಹೋಲ್ಡರ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಾಕತ್ತದಲ್ಲ ಅಮೌಂಟ. ಓಕೆ, ಲಾಸ್ಟ್ ಕ್ವಶನ್ ಫ್ರಮ್ 2017 ಕ್ವಶನ್ ಪೇಪರ್. ಎ ಚೆಕ್ ಡೇಟೆಡ್ 15/6/2017 presented for payment on 10th June 2017. 15/6/2017 ಅಂತ ಹೇಳಿ ಬರ್ದೈತೆ ಚೆಕ್ ಮೇಲೆ. ಓಕೆ, 15/6/2017 ಅಂತ ಹೇಳಿ ಬರ್ದಂಥ ಚೆಕ್ ಐತಿ.
ಅದನ್ನು 10/6/2017 ಹಣ ಸಂದಾಯ ಮಾಡೋಕ್ಕೆ ಸಾದರಪಡಿಸ್ಯಾರ. ಓಕೆ, 15ನೇ ತಾರೀಕಿನಿಂದ ಚಾಲು ಆಕತ್ 3 ತಿಂಗಳು ಅದರದ. ಫ್ರಾಮ್ 15th June ಇಟ್ ಸ್ಟಾರ್ಟ್ಸ್ ದ 3 months ಆಫ್ ದ ಚೆಕ್. ಅದರ ವ್ಯಾಲಿಡಿಟಿ ಚಾಲು ಆಗತ್ತ. ಆದರೆ ಅದನ್ನು ಚೆಕ್ಕನ್ನು ಬ್ಯಾಂಕಿಗೆ ಯಾವಾಗ ಕೊಟ್ಟಾರು? ಆನ್ 10th 6 ಬಿಫೋರ್ ದ ಡೇಟ್ ಆಫ್ ರಿಟರ್ನ್ ದ ಚೆಕ್. ಚೆಕ್ಕನ್ನು ಬರದ ದಿನಾಂಕಕ್ಕಿಂತ ಮೊದಲನೇ ಅದನ್ನು ಸಾದರಪಡಿಸ್ಯಾರ. ಆ ಹೊತ್ನ್ಯಾಗ ಬ್ಯಾಂಕರ್ ಡಿಸ್ಆನರ್ಸ್ ದ ಚೆಕ್. ಯಾಕಂತಂದ್ರೆ ಇಟ್ ಈಸ್ ಪೋಸ್ಟ್ ಡೇಟೆಡ್ ಚೆಕ್. ಮುಂದಿನ ದಿನಾಂಕದ ಚೆಕ್ ಐತಲ್ಲೇ. ಬ್ಯಾಂಕರ್ ಡಿಸ್ಆನರ್ಸ್ ದ ಚೆಕ್ ಬಿಕಾಸ್ ದಿಸ್ ಈಸ್ ಪೋಸ್ಟ್ ಡೇಟೆಡ್ ಚೆಕ್. ಮುಂದಿನ ದಿನಾಂಕವನ್ನು ಹೊಂದಿರುವ ಚೆಕ್ ಐತಿ, ಅದಕ್ಕೆ ಬ್ಯಾಂಕರ ಚೆಕ್ಕನ್ನು ಅಗೌರವಕ್ಕೆ ಒಳಪಡಿಸ್ತಾನ ಅಂತ ಹೇಳ್ತೇವೆ ನಾವಲ್ಲಿ. ಓಕೆ, ಇಟ್ ಈಸ್ ಪೋಸ್ಟ್ ಡೇಟೆಡ್ ಚೆಕ್. ಮುಂದಿನ ದಿನಾಂಕದ ಚೆಕ್ ಇರೋದರಿಂದ ಬ್ಯಾಂಕರನ್ನು ಚೆಕ್ಕನ್ನು ಅಗೌರವಕ್ಕೆ ಒಳಪಡಿಸ್ತಾನ ಅಂತ ಹೇಳಾಕತ್ತೇವಿ. ಓಕೆ, ಇಟ್ ಈಸ್ 2017 ಕ್ವಶನ್ ಪೇಪರ್. ನೌ ಐ ಆಮ್ ಸಾಲ್ವಿಂಗ್ 2016 ಕ್ವಶನ್ ಪೇಪರ್ ಆಫ್ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ. ಈಗ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿದ 2016 ಕ್ವಶನ್ ಪೇಪರನ್ನು ನೋಡೋಣ, ಕೇಸ್ ಸ್ಟಡಿಯನ್ನು ನೋಡೋಣ. ಇಲ್ಲಿ 3 ಕ್ವಶನ್ ಕೇಳಿದ್ದಾರೆ ಈ ಸಲ ಸೆಕ್ಷನ್ ಡಿ ಒಳಗೆ. ಆಗಲೇ 5 ಕ್ವಶನ್ ಇದ್ದು, ನಾವು ಓನ್ಲಿ 3 ಕ್ವಶನ್ಸ್ ಆರ್ ದೇರ್. An open bearer check for ₹25,000 issued by H Company Limited in favor of Mehta presented for payment. 25,000 ಚೆಕ್ ಐತಿ. H Company Limited ಮೇಲೆ H Company Limited ದವ್ರು ಬರ್ದದ್ದೈತಿ. ಇನ್ ಫೇವರ್ ಆಫ್ ಮೆಹ್ತಾ ಕಂಪ್ನಿಯವ್ರಿಗೆ ಬರ್ದದ್ದೈತಿ. ಯಾರ ಹೆಸರಲ್ಲೇ ಬರ್ದದ್ದೈತದು? ಮೆಹ್ತಾ ಕಂಪ್ನಿಗೆ. ದ ಕ್ಲರ್ಕ್ ಆಟ್ ದ ಕೌಂಟರ್ ಪಾಯಿಂಟ್ಸ್ ಔಟ್ ದ ಡೇಟ್ ಆನ್ ದ ಚೆಕ್ inserted afterwards and is in different handwriting and ink. The check is otherwise in order in all respect. Will it be in order for the bank to pay for the check? Explain ಅಂತ ಹೇಳಿ ಕೇಳಿದ್ದಾರೆ. ಎಚ್ ಕಂಪ್ನಿ ಲಿಮಿಟೆಡ್ ಇವರಿಂದ ಮೆಹ್ತಾ ಅವರಿಗೆ ಕೊಡಲು ಆದೇಶಿತವಾದ, ಸ್ವಲ್ಪ ಇಲ್ಲಿ ಏನು ಡಿಫ್ರೆನ್ಸ್ ಆಗೈತಿ ಅಂದ್ರೆ ಇಂಗ್ಲೀಷ್ದೊಳಗೆ ಓಪನ್ ಬೇರರ್ ಅಂತ ಹೇಳಿದಾರೆ, ಕನ್ನಡದೊಳಗೆ ಆದೇಶಿತ ಚೆಕ್ಕು ಅಂತ ಹೇಳ್ಯಾರ ಅಲ್ಲಿ. ಓಕೆ, ಆದೇಶಿತ ಆರ್ಡರ್ ಚೆಕ್ ಇರತ್ತಲ್ಲಿ. ಓಕೆ, ಆರ್ಡರ್ ಚೆಕ್ ಇರತ್ತಲ್ಲಿ. 25,000 ರೂಪಾಯಿಗಳ ಧಾರಕ ಚೆಕ್ಕು ಬ್ಯಾಂಕಿನ ನಗದು ವಿಭಾಗದಲ್ಲಿ ನಗದೀಕರಣಕ್ಕೆ ಒಪ್ಪಿಸಲಾಯಿತು. ಓಕೆ, ದಿನಾಂಕ ಕಾಲಮ್ನಲ್ಲಿ ಬೇರೆ ಮನೆಯಿಂದ ಬೇರೆಯವರ ಕೈಯಿಂದ ದಿನಾಂಕವನ್ನು ನಂತರ ಸೇರಿಸಲಾಗಿದೆ ಎಂಬ ಅಂಶವು ಸಂಬಂಧಪಟ್ಟ ಕಾರಕುನನ ಲಕ್ಷ್ಯಕ್ಕೆ ಬಂದಿತು. ಅದರೊಳಗೆ ಬರೆದಂತಹ ಡೇಟ್ ಏನೈತಿ ಅದು ಬೇರೆ ಇಂಕ್ನಿಂದ ಬೇರೆ ಹ್ಯಾಂಡ್ ರೈಟಿಂಗ್ನಿಂದ ಬರೆದದ್ದೈತಿ ಅಂಥೇಳಿ ಕ್ಲಾರ್ಕ್ಗೆ ಗೊತ್ತಾಗೈತದಲ್ಲೇ. ಆದರೆ ಆ ಚೆಕ್ಕು ಇನ್ನಿತರ ಎಲ್ಲ ದೃಷ್ಟಿಯಿಂದಲೂ ಸರಿಯಾಗಿತ್ತು. ಇನ್ನಿತರ ಎಲ್ಲ ದೃಷ್ಟಿಯಿಂದ ಅಂತಂದ್ರೆ ಏನು, ಎಸೆನ್ಷಿಯಲ್ಸ್ ಆಫ್ ಚೆಕ್ ಎಲ್ಲನೂ ಇರಬೇಕೈತಿ. ಓಕೆ, ಡೇಟಿಂದಷ್ಟು ಹೇಳ್ಯಾರಿಲ್ಲ, ಡೇಟಿನ ಆಮೇಲೆ ಬರೋನು. ಅಮೌಂಟ್ ಸರಿಯಾಗಿ ಬರ್ದಾರ, ಹೆಸರು ಸರಿಯಾಗಿ ಬರ್ದಾರ, ಸಿಗ್ನೇಚರ್ ಸರಿಯಾಗೈತಿ, ಅಮೌಂಟ ಇನ್ ವರ್ಡ್ಸ್ ಆ್ಯಂಡ್ ಇನ್ ನಂಬರ್ಸ್ ಸೇಮ್ ಐತಿ, ಡೆಲಿವರಿ ಆಗೈತಿ ಚೆಕ್ಕಿಂದು. ಓಕೆ, ಇನ್ ಆಲ್ ರೆಸ್ಪೆಕ್ಟ್ ಇಟ್ ಈಸ್ ಗುಡ್. ಎಲ್ಲ ಕ್ಯಾರೆಕ್ಟರ್ಸ್ ಏನದಾವ ಚೆಕ್ಕಿನೂ ಸರಿಯಾಗಿದಾವೆ. ಬರೀ ಡೇಟ್ ಏನೈತಿ ಬೇರೆ ಹ್ಯಾಂಡ್ ರೈಟಿಂಗ್ನ ಐತಿ, ಆಮೇಲೆ ಇಂಕ್ ಬೇರೆ ಐತಿ ಅಂತ ಹೇಳಾಕತ್ತಾರ. ಇಂಥ ಚೆಕ್ಕನ್ನು ಬ್ಯಾಂಕು ನಗದೀಕರಿಸುವುದು ಸಾಧುವೆ, ವಿವರಿಸಿ ಅಂತ ಹೇಳಾಕತ್ತಾರ. ಇಂಥ ಚೆಕ್ಕನ್ನು ಬ್ಯಾಂಕರ ಆನರ್ ಮಾಡಬೇಕು ಬೇಡೋ ಅಂತ ಹೇಳಿ ಕೇಳಾಕತ್ತಾರ ಅವರಲ್ಲಿ. ನೋ, ಬ್ಯಾಂಕರ್ ಕ್ಯಾನ್ ನಾಟ್ ಆನರ್ ದಿಸ್ ಚೆಕ್ ಅಂತ ಹೇಳಿ ಹೇಳ್ತೀವಿ. ಇಟ್ ಈಸ್ ಡಿಸ್ಆನರ್ಡ್ ಬೈ ದ ಬ್ಯಾಂಕರ್ ಇದನ್ನು ಅಗೌರವಕ್ಕೆ ಒಳಪಡಿಸ್ತಾನ. ಬಿಕಾಸ್ ಇಟ್ ಈಸ್ ಆರ್ಡರ್ ಚೆಕ್ ಆ್ಯಂಡ್ ದ ನೇಮ್ ಆಫ್ ದ ಡ್ರಾಯಿ ಈಸ್ ರಿಟರ್ನ್ ಆನ್ ದ ಚೆಕ್. ದೇರ್ಫೋರ್ it should be crossed and name of the
ಡ್ರಾ ಈಸ್ ಮೆನ್ಷನ್ಡ್. ಇಟ್ ಅದಕ್ಕೆ ಇದನ್ನೇನೈತಿ ಡಿಸಾನರ್ ಮಾಡಬೇಕು ಅಂತ ಹೇಳಿ ಹೇಳ್ತೇವೆ. ಆ್ಯಂಡ್ ದ ಮೇನ್ ರೀಸನ್ ಈಸ್ inserting the date in a different ink is considered as material alteration. ಚೆಕ್ಕಿನ ಭೌತಿಕ ಬದಲಾವಣೆ ಅಂತ ಅನಿಸ್ಕೋತದಲ್ಲೇ. ಓಕೆ, ಇದು ಚೆಕ್ಕಿನ ಭೌತಿಕ ಬದಲಾವಣೆ ಐತಿ. ಅದು ಲೀಗ್ಯಾಲಿಟಿ ಆಫ್ ದ ಚೆಕ್ ಚೇಂಜ್ ಮಾಡಿಬಿಡ್ತೈತಿ, ಪೊಸಿಷನ್ ಆಫ್ ದ ಚೆಕ್ ಚೇಂಜ್ ಮಾಡಿಬಿಡತ್ತೆ. ಅದಕ್ಕೆ ಇದು ಮಟೀರಿಯಲ್ ಅಲ್ಟ್ರೇಷನ್ ಅಂತ ಹೇಳಿ ಕರೆಸ್ಕೋತೈತಿ ಅಂತ ಹೇಳಿ ಹೇಳ್ತೇವೆ ನಾವಲ್ಲೇ. ಸೊ ಇದನ್ನು ಚೆಕ್ಕನ್ನು ಅಗೌರವಕ್ಕೆ ಒಳಪಡಿಸ್ಬೇಕು ಅಂತ ಹೇಳಿ ಹೇಳ್ತಾರೆ. ಓಕೆ, ಸೆಕೆಂಡ್ ಕ್ವಶನ್. A fixed deposit receipt of rupees 10,000 payable to Shankar on 1st July 2015 has been presented for payment on 15th May 2015. As a manager of a bank, how would you deal with this case? ಶಂಕರ್ ಇವರ ಹೆಸರಿನಲ್ಲಿರುವ ರೂಪಾಯಿ 10,000ಗಳ ಮುದ್ದತ್ತು ಠೇವಣಿ 1ನೇ ಜುಲೈ 2015 ಕೊಡತಕ್ಕದ್ದು ಇದೆ. ಆದರೆ ಆತನು ದಿನಾಂಕ 15 ಮೇ ಜುಲೈದಾಗ ಮುಗಿತೈತಿ, 15 ಮೇಗೆ ಅವ್ನು ಬ್ಯಾಂಕಿಗೆ ಹೋಗ್ಯಾನ, ಪೇ ಮಾಡಿರಿ ಅಂತ ಹೇಳಿ ಹಣ ಸಂದಾಯ ಮಾಡಲು ಕೇಳಿದಾಗ ನೀವು ಬ್ಯಾಂಕಿನ ಮ್ಯಾನೇಜರ್ ಆಗಿ ಯಾವ ರೀತಿ ಈ ಪ್ರಸಂಗದಲ್ಲಿ ವರ್ತಿಸುವಿರಿ? 2017 ಕ್ವಶನ್ ಪೇಪರ್ದೊಳಗೆ ಇದನ್ನು ಹೇಳೀನಿ. ನೋ ಪೇಮೆಂಟ್ ಮೇಡ್ ಈಸ್ ಆನ್ ದಿಸ್ FD ಬಿಫೋರ್ ದ ಡ್ಯೂ ಡೇಟ್. ಮೆಚುರಿಟಿಕಿನ ಮೊದಲು ಬಂದದ್ದೈತಿ, ಅದಕ್ಕೆ ಕೊಡಾಗತ್ತಿಲ್ಲ ಅಂತ ಹೇಳಿದ್ವಿ. ಅದ್ರ ಪ್ರೊವಿಜನ್ಸನ್ನು ಹೇಳಿದೀವಿ. ಇದು ಮೂರನೇ ಕೇಸ್ ಬಿದ್ದದ್ದೈತಿ. ಸೇಮ್ ಇದ್ರೊಳಗೆ ಸ್ವಲ್ಪ ನೋಡ್ಕೊಂಡು ಇಟ್ಕೊಳ್ಳೋದು ಭಾಳ ಚಲೋ ಐತಿ. ರಿಪೀಟ್ ಆಗೈತೆ ಕ್ವಶನ್ ಸ್ವಲ್ಪ. ಓಕೆ, ನಾನು ಪ್ರೀವಿಯಸ್ ವಿಡಿಯೋದೊಳಗೆ ಹೇಳೀನಿ. ಆಗಳೇನು ನಾನು 2017 ಕ್ವಶನ್ ಪೇಪರ್ ಹೇಳ್ತಿರ್ಬೇಕಾದ್ರೂ ಇದ್ರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೀನಲ್ಲೇ, ಸ್ವಲ್ಪ ಅದನ್ನು ಹೊಳ್ಳಿ ನೋಡ್ಕೋರಲ್ಲೇ. ಓಕೆ, ಸೊ ಐ ವಿಲ್ ನಾಟ್ ರಿಪೀಟ್ ದ್ಯಾಟ್. ಓಕೆ, ನೆಕ್ಸ್ಟ್ ಸಿದು Karthik, a director of Basava Mills Limited, is authorized to operate a current account of the company with Canara Bank. Okay, he had a personal account with the same bank. ಕಾರ್ತಿಕ್ ಅನ್ನುವ ಡೈರೆಕ್ಟರ್ ಅದನ್ನ ಬಸವ ಮಿಲ್ಸ್ ಲಿಮಿಟೆಡ್ದು. ಅವ್ರದ್ದು ಕರೆಂಟ್ ಅಕೌಂಟ್ ಐತಿ ಕೆನರಾ ಬ್ಯಾಂಕ್ ಒಳಗೆ. ದ್ಯಾಟ್ ಮೀನ್ಸ್ ಬಸವ ಮಿಲ್ಸ್ದು ಒಂದು ಅಕೌಂಟ್ ಐತಿ, ಆಮೇಲೆ ಅವ್ನ ಪರ್ಸನಲ್ ಅಕೌಂಟ್ ಐತಿ. ಎರಡು ಬೇರೆ ಕೆಪಾಸಿಟಿ ಒಳಗದಾವ, ಬೇರೆ ಸಾಮರ್ಥ್ಯದೊಳಗೆ ಅದಾವ. ಓಕೆ, ಬೇರೆ ಸಾಮರ್ಥ್ಯದಲ್ಲಿರುವ ಎರಡು ಬೇರೆ ಬೇರೆಗಳ ಅಕೌಂಟ್ ಅದಾವ. ಆಪ್ರೇಟ್ ಮಾಡೋ ಸೇಮ್ ಅದಾನ, ಆದ್ರೆ ಖಾತೆಯ ಸಾಮರ್ಥ್ಯ ಮಾತ್ರ ಬೇರೆ ಐತಿ. ಒಂದು ಬಸವ ಮಿಲ್ಸ್ ಲಿಮಿಟೆಡ್ ಐತಿ, ಇನ್ನೊಂದು ವೈಯಕ್ತಿಕ ಖಾತೆ ಐತಿ. ಎರಡು ಸಾಮರ್ಥ್ಯ ಬೇರೆ ಬೇರೆನ ಐತಲ್ಲೇ. ಹಿ ಹ್ಯಾಡ್ ಅ ಪರ್ಸನಲ್ ಅಕೌಂಟ್ ವಿತ್ ದ ಸೇಮ್ ಬ್ಯಾಂಕ್. The manager of the bank has collected and credited to the personal account of the director a check for rupees 50,000 drawn in favor of the company. ಓಕೆ, ಕಂಪ್ನಿ ಮೇಲೆ ಬರೆದಂತಹ 50,000 ಚೆಕ್ಕನ್ನು ಬ್ಯಾಂಕ್ ಮ್ಯಾನೇಜರ್ ಏನು ಮಾಡಿಬಿಟ್ಟಿದ್ದಾನ ಅಂತಂದ್ರೆ ಕಾರ್ತಿಕ್ನ ಪರ್ಸ್ನಲ್ ಅಕೌಂಟಿಗೆ, ವೈಯಕ್ತಿಕ ಖಾತೆಗೆ ವರ್ಗಾವಣೆ ಮಾಡಿದ್ದಾನ, ಕ್ರೆಡಿಟ್ ಹಾಕಿಬಿಟ್ಟಿದ್ದಾನೆ, ಜಮಾ ಹಾಕಿಬಿಟ್ಟಿದ್ದಾನ. ವಾಟ್ ಆರ್ ದ ಲೀಗಲ್ ಇಂಪ್ಲಿಕೇಶನ್ಸ್ ಆನ್ ದ ಆ್ಯಕ್ಷನ್ ಆಫ್ ದ ಬ್ಯಾಂಕರ್ ಅಂತ ಹೇಳಿ ಕೇಳಿದಾರ. ಬಸವ ಮಿಲ್ಸ್ ನಿರ್ದೇಶಕರಾದ ಕಾರ್ತಿಕ್ ಇವರಿಗೆ ಕೆನರಾ ಬ್ಯಾಂಕಿನಲ್ಲಿರುವ ಕಂಪನಿಯ ಚಾಲ್ತಿ ಖಾತೆಯನ್ನು ನಿರ್ವಹಿಸುವ ಅಧಿಕಾರ ನೀಡಲಾಗಿದೆ. ಅದೇ ಬ್ಯಾಂಕಿನಲ್ಲಿ ಕಾರ್ತಿಕ್ ತಮ್ಮ ಸ್ವಂತ ಖಾತೆಯನ್ನು ಹೊಂದಾರ. ಕಂಪನಿಗೆ ಸಲ್ಲಿಸಬೇಕಾದ ರೂಪೀಸ್ 50,000 ಚೆಕ್ಕನ್ನು ಬ್ಯಾಂಕ್ ಮ್ಯಾನೇಜರ್ ಕಾರ್ತಿಕ್ ಅವರ ಸ್ವಂತ ಖಾತೆಗೆ ಜಮಾ ಮಾಡಿರುವರು. ಬ್ಯಾಂಕರ್ ಈ ಕ್ರಮದ ಪರಿಣಾಮಗಳ್ಯಾವುವು ಅಂತ ಹೇಳಿ ಕೇಳಿದಾರಲ್ಲ. ಬ್ಯಾಂಕರನ್ನ ಈ ಕ್ರಮದ ಪರಿಣಾಮ ಏನೈತಿ ಅಂತ ಹೇಳಿ ಕೇಳಾಕತ್ತಾರ. ಇಟ್ ಈಸ್ ಅ ಮಿಸ್ಟೇಕ್ ಆಫ್ ದ ಬ್ಯಾಂಕರ್. ಇಟ್ ಈಸ್ ಅ ಮಿಸ್ಟೇಕ್ ಆಫ್ ದ ಬ್ಯಾಂಕರ್ ಬಿಕಾಸ್ ಬೋತ್ ಅಕೌಂಟ್ಸ್ ಆರ್ ಇನ್ ಡಿಫ್ರೆಂಟ್ ಕೆಪಾಸಿಟಿ. ಪರ್ಸನಲ್ ಅಕೌಂಟದ್ದು ಅಮೌಂಟನ್ನು ಬಸವ ಮಿಲ್ಸಿಗೆ ಹಾಕಕ್ಕೆ ಬರೋಂಗಿಲ್ಲ, ಬಸವ ಮಿಲ್ಸ್ ಲಿಮಿಟೆಡನ್ನು ಪರ್ಸನಲ್ ಅಕೌಂಟಿಗೆ ಹಾಕಕ್ಕೆ ಬರೋಂಗಿಲ್ಲ. ಎರಡರದ್ದು ಸಾಮರ್ಥ್ಯ ಬೇರೆ ಬೇರೆನೇ ಐತಿ. ಬ್ಯಾಂಕರ್ ಹ್ಯಾಸ್ ಟು ಚೆಕ್ ವೇರ್ ಟು ಕ್ರೆಡಿಟ್ ದ ಅಮೌಂಟ್. ಆ ಚೆಕ್ಕಿನ ಮೇಲೆ ಯಾರ ಹೆಸರೈತಿ, ಪರ್ಸನಲ್ ಖಾತೆಗೆ ಹಾಕಬೇಕು ಏನು ಬಸವ ಮಿಲ್ಸ್ಗೆ ಹಾಕಬೇಕು ಅನ್ನೋದನ್ನು ಬ್ಯಾಂಕರ್ ಕೇರ್ಫುಲ್ಲಾಗಿ ನೋಡಬೇಕಾಗಿತ್ತಲ್ಲೇ, ನೋಡಿಲ್ಲ. ಹಂಗೆ ಕ್ರೆಡಿಟ್ ಮಾಡಿಬಿಟ್ಟಾರ ಸ್ವಂತ ಖಾತೆ ಒಳಗೆ. ಅದು ಬಸವ ಮಿಲ್ಸಿಗೆ ಹೋಗಬೇಕಾಗಿತ್ತು. ಹೀಗಾಗಿ ಇಟ್ ಈಸ್ ಅ ಮಿಸ್ಟೇಕ್ ಆಫ್ ದ ಬ್ಯಾಂಕರ್ ಅಂತ ಹೇಳಿ ಹೇಳ್ತೇವೆ. ಬಿಕಾಸ್ ದ ಫಂಡ್ಸ್ ಬಿಲಾಂಗಿಂಗ್ ಟು ದ ಕಂಪ್ನಿ ಕ್ಯಾನ್ ನಾಟ್ ಬಿ ಕ್ರೆಡಿಟೆಡ್ ಟು ಪರ್ಸನಲ್ ಅಕೌಂಟ್ ಆಫ್ ಡೈರೆಕ್ಟರ್.
ಡೈರೆಕ್ಟರ್ನ ಪರ್ಸನಲ್ ಅಕೌಂಟಿಗೆ, ನಿರ್ದೇಶಕನ ಪರ್ಸನಲ್ ಅಕೌಂಟಿಗೆ ಹಾಕಕ್ಕೆ ಬರೋಂಗಿಲ್ಲ. ಹೆನ್ಸ್ ಬ್ಯಾಂಕ್ ಮ್ಯಾನೇಜರ್ ಈಸ್ ಲಯಬಲ್ ಟು ಪೇ ದ ಕಂಪನ್ಸೇಷನ್ ಟು ದ ಕಂಪ್ನಿಗೆ ಬ್ಯಾಂಕ್ ಮ್ಯಾನೇಜರ್ ಏನೈತಲ್ಲ ಪರಿಹಾರವನ್ನು ಕೊಡಬೇಕಾಗ್ತತಿ. ಓಕೆ, ಇಟ್ ಈಸ್ ಹೀಸ್ ಮಿಸ್ಟೇಕ್. ಎರಡು ಬೇರೆ ಬೇರೆ ಸಾಮರ್ಥ್ಯದ ಖಾತೆಗಳನ್ನು ಅಪ್ರೋಪ್ರಿಯೇಟ್ ಮಾಡೋಕ್ಕೆ ಹೋಗಿ, ಹೊಂದಾಣಿಸಕ್ಕೆ ಹೋಗಿ ಅಲ್ಲೇನಾಗೈತಿ ಅಂತಂದ್ರೆ ಅವ್ನು ಮಿಸ್ಟೇಕ್ ಮಾಡ್ಯಾನ. ಯಾವ ಖಾತೆಗೆ ಹೋಗ್ಬೇಕೈತಿ ಆ ಖಾತೆಗನ ಅಲ್ಲೇ ಅಮೌಂಟ್ ಹೋಗಬೇಕಾಗಿತ್ತು. ಸೊ ಇಟ್ ಈಸ್ ಬ್ಯಾಂಕರ್ಸ್ ಮಿಸ್ಟೇಕ್. ಹಿ ಹ್ಯಾಸ್ ಟು ಕಂಪನ್ಸೇಟ್. ಬ್ಯಾಂಕರ ಕಂಪನ್ಸೇಟ್ ಮಾಡಬೇಕು, ಪರಿಹಾರವನ್ನು ಕೊಡಬೇಕಾಗ್ತತಿ ಬಸವ ಮಿಲ್ಸ್ ಲಿಮಿಟೆಡ್ಗೆ. ಓಕೆ, it is all about case studies of 2016 and 17. Please like, share and subscribe my channel for further updates. Thank you.